ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಬಿಕಾಮ್ ಮೊದಲನೇ ವರ್ಷ ಹಾಗೂ ಬಿ ಎ ಮೊದಲನೇ ವರ್ಷ ವಿದ್ಯಾರ್ಥಿಗಳಿಗೆ ಈಗಾಗಲೇ ಯುಮೆಸ್ ಪೋರ್ಟಲ್ನಲ್ಲಿ ಅಧಿಕೃತವಾಗಿ ಅಪ್ಡೇಟ್ ಅಪಾರ್ ಐ ಡಿ ಅಂತ ಅಧಿಕೃತ ನೋಟಿಫಿಕೇಶನ್ ಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲಗಳಿದ್ವು. ಸೊ ಪಾರ್ಟ್ 1 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ. ಯಾವ ರೀತಿ ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕು, ಸೊ ಯಾವ ರೀತಿ ಪ್ರೊಸೆಸ್ ಇದೆ ಅದನ್ನು ಕಂಪ್ಲೀಟ್ ಸ್ಟೆಪ್ಪನ್ನು ಕೊಟ್ಟಿದ್ದೀನಿ. ಸೊ ಎ ಟು ಜೆಡ್ ಸಂಬಂಧಪಟ್ಟಂಥ ಮಾಹಿತಿನ ಪಾರ್ಟ್ 1 ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋನ ಕೊಟ್ಟಿದ್ದೀನಿ. ಇದು ಪಾರ್ಟ್ 2 ವಿಡಿಯೋದಲ್ಲಿ ಯಾವ ರೀತಿ ಲಾಸ್ಟ್ ಡೇಟ್ ಇದೆ ಇದು ಅಪಾರ್ ಐ ಡಿ ಅನ್ನೋದು ಸಬ್ಮಿಟ್ ಮಾಡಬೇಕು. ಸೊ ಇದು ಕಂಪಲ್ಸರಿಯಾಗಿ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು ಯು ಜಿ ಕೋರ್ಸಿನ ಪದವೀಧರ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಕಡ್ಡಾಯವಾಗಿ ಅಪಾರ್ ಐ ಡಿನ ಸಲ್ಲಿಸಬೇಕಾಗತ್ತೆ. ಸೊ ಸಲ್ಲಿಸಿದರೆ ಏನೋ ಸಮಸ್ಯೆ ಆಗ್ತವೆ ಎಲ್ಲ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸುಕ್ಕೊಂಡೆ ನೋಡಿ. ಸೊ ಯುಮೆಸ್ ಪೋರ್ಟಲ್ನಲ್ಲಿ ಅಧಿಕೃತವಾಗಿ ಅಪ್ಡೇಟ್ ಯುವರ್ ಅಪಾರ್ ಐ ಡಿ ಅಂತಂದು ನಮಗೆ ವಿಂಡೋ ಓಪನ್ ಆಗ್ತಿದೆ. ಸೊ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಕ್ರಿಯೇಟ್ ಮಾಡೋಕೆ ಹೋದರೆ ಕೆಲವೊಂದು ಇಶ್ಯೂಗಳು ಬರ್ತಾ ಇರ್ಬೋದು. ಸೊ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗ್ತಾ ಇರ್ಬೋದು, ಆಧಾರ್ ಕಾರ್ಡ್ನಲ್ಲಿ ಸ್ವಲ್ಪ ಸಮಸ್ಯೆ ಇರ್ಬೋದು, ಸೊ ನೇಮನ್ನು ಕರೆಸಿ ಕೇಳ್ತಿರ್ಬೋದು, ಹಾಗೆ ರಿಟರ್ನ್ ಆಗಿ ರೀಡೈರೆಕ್ಟ್ ಆಗ್ತಿರ್ಬೋದು. ಸೊ ವೆಬ್ಸೈಡು ಸರ್ವರ್ ಬಿಸಿ ಇರೋದ್ರಿಂದ ಸೊ ಒಂದು ವೆಬ್ಸೈಟ್ ಅನ್ನೋದು ಡೌನ್ ಆಗಿಬಿಟ್ಟಿದೆ. ಸೊ ಅದರಿಂದ ಒ ಟಿ ಪಿ ಬರದೇ ಇರ್ಬೋದು ಮೊಬೈಲ್ ನಂಬರ್ಗೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಸೊ ಈಗಾಗಲೇ ನಿಮ್ಮೊಂದು ಯುಮೆಸ್ ಒಳಗೆ ಲಾಗಿನ್ ಆಗಬೇಕಂದ್ರೆ ಕಂಪ್ಲೀಟಾಗಿ ನೀವು ಅಪಾರ್ ಐ ಡಿಯನ್ನು ಮಾಡ್ಕೊಂಡಿರ್ತೀರ ಪಠ್ಯಸಮಯದ ವಿದ್ಯಾರ್ಥಿಗಳು. ಸೊ ಬಿ ಎ, ಬಿ ಎಸ್ ಎ, ಬಿ ಬಿ ಎ ಕೋರ್ಸ್ಗಳು, ಸೊ ಯು ಜಿ ಕೋರ್ಸಲ್ಲಿ ಬರುತ್ತೆ ನೋಡಿ, ಐ ಡಿಯಲ್ಲಿ ಬರುವಂಥ ಪದವೀಧರ ವಿದ್ಯಾರ್ಥಿಗಳು ಅಪಾರ್ ಐ ಡಿನ ಆಲ್ರೆಡಿ ಮಾಡ್ಕೊಂಡಿರ್ತಾರೆ. ನೆನಪಿದ್ದರೆ ನಿಮ್ಮ ಕಡೆ ಫೋಟೋ ಇರುತ್ತೆ, ಅದು ಸ್ಕ್ರೀನ್ಶಾಟ್ ಇರುತ್ತೆ, ಪಿ ಡಿ ಎಫ್ ಇರುತ್ತೆ. ಇದ್ದರೆ ಅದರಲ್ಲಿ 12 ಅಂಕ ಇರುವಂಥ ಡಿಜಿಟ್ ನಂಬರನ್ನು ನೀವು ಅಪಾರ್ ಐ ಡಿ ಇರುತ್ತೆ. ಸೊ ಆಧಾರ್ ಕಾರ್ಡ್ ಮೇಲೆ ಬೇಸ್ಡ್ ಮೇಲೆ ಬಂದಿರುವಂಥ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಬನ್ನಿ, ಇಲ್ಲೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿನ ಕೊಡ್ತಿರ್ತೀನಿ. ಸೊ ಅಪಾರ್ ಐ ಡಿ ಕಂಪಲ್ಸರಿ ಬೇಕಾಗುತ್ತೆ, ಯಾಕಂದರೆ ಸ್ಕಾಲರ್ಶಿಪ್ ಇರ್ಬೋದು, ಮುಂದಿನ ಹಾಲ್ ಟಿಕೆಟ್ ಪಡೆದುಕೊಳ್ಳಲು, ಹಾಗೆ ಉನ್ನತ ವ್ಯಾಸಂಗ ಮಾಡಿಕೊಳ್ಳಲು ಅಪಾರ್ ಐ ಡಿ ಕಂಪಲ್ಸರಿ ಬೇಕಾಗುತ್ತೆ. ಸೊ ಡಿಗ್ರಿ ವಿದ್ಯಾರ್ಥಿಗಳು ಇಲ್ಲಿ ರೀತಿ ನೋಡಿ ಫೆಚ್ ದ ಅಪಾರ್ ಐ ಡಿ ಸಂಬಂಧಪಟ್ಟಂಥ ಮಾಹಿತಿನ ಕೊಟ್ಟಿರ್ತಾರೆ. ಸೊ ನಿಮಗೆ ಈ ರೀತಿ ತಳಗೆ 2 ಆಪ್ಷನ್ ಸಿಗ್ತಾ ಇರ್ಬೋದು. ಅಪಾರ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫೆಚ್ ದ ಅಪಾರ್ ಐ ಡಿ ಕ್ಲಿಕ್ ಮಾಡಿದರೆ ಕೆಲವೊಂದು ಇಶ್ಯೂಗಳು ಬರ್ತಾ ಇರ್ಬೋದು. ಸೊ ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗ್ತಾ ಇರ್ಬೋದು, ಸೊ ವೆಬ್ಸೈಟ್ ಸರ್ವರ್ ಡೌನ್ ಆಗ್ತಾ ಇರ್ಬೋದು, ಒ ಟಿ ಪಿ ಬರದೇ ಇರ್ಬೋದು. ಹಾಗೆ ಇಲ್ಲೊಂದು ಆಪ್ಷನ್ಸ್ ಇದೆ, ಲಾಗೌಟ್ ಅಂತ ಬರ್ತಾ ಇದೆ, ಬಿಟ್ಟರೆ ವ್ಯಾಲಿಡ್ ಆಧಾರ್ ಅಂತ ಇರುತ್ತೆ. ಸೊ ಫಸ್ಟ್ ಸಲ ಈಗ ಅಡ್ಮಿಷನ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಮಾಡಬೇಕಾಗತ್ತೆ. ಅದು ವ್ಯಾಲಿಡ್ ಆಧಾರ್ ಇದ್ದರೆ ಮಾತ್ರ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡನ್ನು ವ್ಯಾಲಿಡಿಟಿ ಮಾಡಿಕೊಂಡು ಆಮೇಲೆ ನೀವು ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಫೆಚ್ ದ ಅಪಾರ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಂದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ವೇಟ್ ಮಾಡಿ. ಸೊ ಈ ರೀತಿ ಬರುತ್ತೆ. ಈಗಾಗಲೇ ನಿಮ್ಮ ಕಡೆ ಅಪಾರ್ ಐ ಡಿ ಇದ್ದರೆ 12 ಅಂಕದ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಮ್ಮ ಕಡೆ ಇಲ್ಲಾಂದರೆ ಇಲ್ಲಿ ಏನಿದೆ ಡೋ ಹ್ಯಾವ್ ಅಪಾರ್ ಐ ಡಿ ಕ್ರಿಯೇಟ್ ನೌ ಅಂತ ನಿಮಗೆ ಒಂದು ವೆಬ್ಸೈಟ್ ಕೇಳ್ತಿರ್ಬೋದು. ಸೊ ಇಲ್ಲಿ ನೋಡಿ ಈ ರೀತಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಈ ರೀತಿ ನಿಮಗೆ ಅಕಾಡೆಮಿಕ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ಸ್ ಅಂತ ಮಿನಿಸ್ಟರ್ ಆಫ್ ಎಜುಕೇಷನ್ ಗೌರ್ಮೆಂಟ್ ಇಂಡಿಯಾ ಅವರು ಒಂದು ವೆಬ್ಸೈಟ್ ಇದೆ. ಅಲ್ಲಿ 3 ಡಾಟ್ ಲೈನ್ ನಿಮಗೆ ಸಿಗ್ತಾ ಇರುತ್ತೆ. ಅಲ್ಲಿ ಲಾಗಿನ್ ರಿಜಿಸ್ಟರ್ ಅಂತ ಆಪ್ಷನ್ಸ್ ಇದೆ. ಅಲ್ಲಿ ಸೆಕೆಂಡ್ ಆಪ್ಷನ್ಸ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ವೇಟ್ ಮಾಡಿ, ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಮಾಡ್ಕೋಬೋದು. ಇಲ್ಲಿ ಅದರ್ ಐ ಡಿ ಅಂತ ಇರುತ್ತೆ, ಅದು ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಸೆಲೆಕ್ಟ್ ಐ ಡಿ ಅಂತಿದೆ ನೋಡಿ, ಒಂದೇ ಆಪ್ಷನ್ಸಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಿನ್ ನೆನಪಿದ್ರೆ ಹಾಕಬೇಕಾಗತ್ತೆ. ಆದ್ದರಿಂದ ಪಿನ್ ನಮಗೆ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಿನ್ ಅಂತ ಇಲ್ಲಿದೆ. ಪಿನ್ ಲೆಸ್ ಅಂತ ಅಥೆಂಟಿಕೇಷನ್ ನಮಗೆ ಆಪ್ಷನ್ ಸಿಗುತ್ತೆ, ಅದನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಅಲ್ಲಿ ಸೈನ್ ಇನ್ ಅಂತ ಆಪ್ಷನ್ಸ್ ಇರುತ್ತೆ, ಅದರ ಮೇಲೆ ಕೊಟ್ಟರೆ ನಿಮಗೆ ಅದು ಲಾಗಿನ್ ಆಗಿ ಪೇಜ್ ಓಪನ್ ಆಗುತ್ತೆ, ಮುಂದಿನ ಪ್ರೊಸೆಸ್ಗೆ ತೆಗೆದುಕೊಂಡು ಹೋಗುತ್ತೆ. ಸೊ ಅದರಿಂದ ನಾನು ಇಲ್ಲೊಂದು ಸ್ಟೆಪ್ ತಿಳಿಸ್ಕೊಡ್ತಿರೋದೀನಿ. ಸೊ ಇಲ್ಲೇ ಬಂದಿದೆ, ಸ್ಟೆಪ್ ಬಂದಿದೆ. ಇನ್ನು ಆಧಾರ್ ಐ ಡಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೆಸ್ ಅದು ಕೂಡ, ಅಲ್ಲಿ ಕೂಡ ಆಧಾರ್ ಹಾಕಿ. ಸೊ ಆಧಾರ್ ನಂಬರ್ ಹಾಗೂ ಸೊ ಮತ್ತೇನೆಂದರೆ ಪಿನ್ ಲೆಸ್ ಅಂತ ಹಾಕಿ ಕಂಟಿನ್ಯೂ ಕೊಟ್ಕೊಳ್ಳಿ. ನಿಮಗೆ ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ನಾಳೆ ಯಾವ ಒಂದು ದಿನಾಂಕ ಅಂದರೆ 23/6/2026. ಸೊ ನಾಳೆ ಒಂದು ದಿನ ನಿಮಗೆ ಟೈಮ್ ಇರುತ್ತೆ. ಬೇಸಿಕಲಿ ಹೋಗಿ ಬೇಗನೆ ಅಪ್ಡೇಟ್ ಮಾಡಿಸಿ. ಸೊ ಅಪಾರ್ ಐ ಡಿ ಒಂದು ಸಲ ನೀವು ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಸೊ ಯುಮೆಸ್ ಒಳಗೆ ಲಾಗಿನ್ ಆಗಲು ಅವಕಾಶವಿರೋದಿಲ್ಲ. ಹಾಗೆ ಮುಂದಿನ ಒಂದು ವೃತ್ತಿಪರ ಡಿಗ್ರಿ ಹಾಲ್ ಟಿಕೆಟನ್ನು ಪಡೆದುಕೊಳ್ಳಲು ಸೊ ಬ್ಯಾಂಕಿಗೆ ಲಿಂಕ್ ಆಗಿರಬೇಕಾಗಿರುತ್ತೆ. ಅಂದರೆ ಸ್ಕಾಲರ್ಶಿಪ್ಪನ್ನು ಹಣ ಅನ್ನೋದು ನಿಮಗೆ ವೃತ್ತಿ ಪದವೀಧರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೇರ ವರ್ಗಾವಣೆ ಮಾಡೋದ್ರಾಗಿ ಅಪಾರ್ ಐ ಡಿನ ಖುದ್ದಾಗಿ ಕಡ್ಡಾಯವಾಗಿ ಪದವಿ ವಿದ್ಯಾರ್ಥಿಗಳು, ಯು ಜಿ ಕೋರ್ಸನ್ನು ಓದುವಂಥ ವಿದ್ಯಾರ್ಥಿಗಳು, ಬಿ ಎ, ಬಿ ಕಾಮ್, ಬಿ ಎಸ್ ಎ ಉನ್ನತ ಅಡಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಹಾಕಬೇಕಾಗತ್ತೆ. ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು
ನಾಳೆ ಮಂಗಳವಾರ 23 ತಾರೀಕಿಗೆ ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಪಾರ ಐಡಿನ ಮಾಡ್ಕೊಳ್ಳಿ. ಸೊ ಯಾವುದೇ ಕೂಡ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗ್ತಿರ್ಬೋದು, ಡಿಸ್ಪ್ಯಾಚಡ್ ಆಗಿರ್ಬೋದು, ಹಾಗೆ ಪೇಜ್ ರಿಟರ್ನ್ ಆಗ್ತಿರ್ಬೋದು, ಅಂದರೆ ರೀಡೈರೆಕ್ಟ್ ಆಗ್ತಿರ್ಬೋದು. ಅಂದರೆ ಸರ್ವರ್ ಡೌನ್ ಇದ್ದರೆ ವೆಬ್ಸೈಟ್ ಏನಾಗುತ್ತೆ ಪುನಃ ಒಳ್ಳೆ ರೀಡೈರೆಕ್ಟ್ ಆಗ್ತದೆ. ಸೊ ಅದರಿಂದ ಒಮ್ಮೊಮ್ಮೆ OTP ಕೂಡ ಸಮಸ್ಯೆ ಆಗ್ತಾ ಇರುತ್ತೆ, ಬರ್ತಾ ಇರೋಂಗಿಲ್ಲ. ಅದಕ್ಕೆ ಇನ್ನೊಮ್ಮೆ ಟ್ರೈ ಮಾಡಿ, ಬೇಗನೆ ನಿಮ್ಮದು ಏನು ಸಮಸ್ಯೆ ಇದ್ದರೆ ಕಾಲೇಜಿಗೆ ಭೇಟಿ ಕೊಟ್ಟು ನಾಳೆ ಸೊ ಅಪ್ಡೇಟ್ ಮಾಡಿಸ್ಕೊಳ್ಳಿ ಕಂಪಲ್ಸರಿ. ಎಲ್ಲ ವಿದ್ಯಾರ್ಥಿಗಳು BCom BA BBSC ಕುದುರಿಸುವ ವಿದ್ಯಾರ್ಥಿಗಳು ಕಂಪಲ್ಸರಿ ಅಪಾರ ಐಡಿನ ಮಾಡಿಕೊಂಡು ಸೊ ಅಪಾರ ಐಡಿನ 12 ಅಂಕದ ಅಪಾರ ಐಡಿಯನ್ನು ನಿಮ್ಮ ಒಂದು UMSಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ. ಸೊ ಯಾವ ರೀತಿ 12 ಅಂಕ ಒಂದು PDF ಬರುತ್ತೆ, ಆ PDFನ ಡೌನ್ಲೋಡ್ ಮಾಡಿಕೊಂಡು ಸೊ ಇಲ್ಲಿ ಬಂದು ಅಪಾರ ಐಡಿನ ಹಾಕಬೇಕಾಗತ್ತೆ. ಸೊ ಸ್ಪೆಚ್ದ ಅಪಾರ ಐಡಿ ಅಂತಿದೆ ನೋಡಿ, ಅದೇ ರೀತಿ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿನ ಕೊಡ್ಬೋದು ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.